ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಪದ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ಈ ತಿಂಗಳಲ್ಲಿ ಹಣಕಾಸು, ಉದ್ಯೋಗ ಉತ್ತಮ, ನೆಮ್ಮದಿ, ಆರೋಗ್ಯ ಮಧ್ಯಮ ಎಂಬಂತಹ ಒಂದು ವಾಕ್ಯ ಅನ್ವಯ ಆಗುತ್ತೆ. ಅಲ್ಲಿ ಆಗತಕ್ಕಂತಹ ಗ್ರಹಗಳ ಪರಿವರ್ತನೆಯು ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿಲ್ಲ. ಗೋಚಾರ ಫಲ ಅಂತ ಹೇಳಿದ್ರು ಅಂದರೆ ರನ್ನಿಂಗ್ ಪ್ಲ್ಯಾನೆಟ್ಸ್, ಆ ಪ್ಲ್ಯಾನೆಟ್ಗಳ ಒಂದು ಪರಿವರ್ತನೆಗಳು ಆಗುವಂಥದ್ದು, ಅದು ಗೋಚಾರ ಫಲ ನಿಮಗೆ ಅಷ್ಟೊಂದು ಅನುಕೂಲವಾಗಿಲ್ಲ. ಆಗಲೇ ನಿಮಗೆ ಗೊತ್ತಿರುವಂತೆ ನೀವು ಸಾಡೆ ಸಾತಿಯ ಒಂದು ಚಕ್ರದಲ್ಲಿ ಇದ್ದೀರಾ. ಕೊನೆಯ ಒಂದು ವರ್ಷ ಶನಿ ಮಹಾರಾಜರ ಮುಂದೆ ನಿಮಗೆ ಜೂನ್ 2027 ಜೂನ್ವರೆಗೂ ಇರುವಂಥದ್ದು. ಹಾಗಾಗಿ ಸಾಡೆ ಸಾತಿಯ ಒಂದು ಕೊನೆಯ ಭಾಗದಲ್ಲಿದ್ದೀರಾ. ಜೊತೆಗೆ ಇಷ್ಟು ದಿನ ಕಳೆದ ವರ್ಷದಲ್ಲಿ ನಿಮಗೆ ಗುರುಬಲ ಇತ್ತು. ಕುಂಭರಾಶಿಯವರಿಗೆ ಒಂದು ರಕ್ಷಣಾ ಕವಚ ಅಂದರೆ ಸಾಡೆ ಸಾತಿಯ ಮಧ್ಯದಲ್ಲೂ ವಿಶೇಷವಾದ ಗುರುಬಲದ ಒಂದು ರಕ್ಷಣಾ ಕವಚ ನಿಮಗೆ ಕಳೆದ ವರ್ಷ ಇತ್ತು. ಅದು ಈಗ ಜೂನ್ 1ನೇ ತಾರೀಕು ಈ ತಿಂಗಳ ಈಗ ಮೊದಲೇ ದಿನದಂದು ಅಲ್ಲಿ ಗುರುವಿನ ಪರಿವರ್ತನೆ ಆಗುತ್ತೆ. ಜೂನ್ 1ರ ಮಧ್ಯರಾತ್ರಿ ಗುರುವಿನ ಪರಿವರ್ತನೆ ಆಗಿ ಗುರು ರಾಶಿ ಪರಿವರ್ತನೆ ಆಗಿ ಅಲ್ಲಿ ಮಿಥುನದಿಂದ ಕರ್ಕಾಟಕಕ್ಕೆ ಗುರುವಿನ ಸಂಚಾರ ಆಗಿದೆ. ಹಾಗಾಗಿ ಇಷ್ಟು ದಿನ ಇದ್ದಂತಹ ನಿಮಗೆ ಗುರುವಿನ ಪಂಚಮದ ಬಲ ಈಗ ನಿವಾರಣೆಗೆ ಗುರುಬಲದ ನಷ್ಟ, ನಿಮಗೆ ಗುರುಬಲ ಈಗ ಇರೋದಿಲ್ಲ. ಹಾಗಾಗಿ ಈ ಒಂದು ವರ್ಷದಲ್ಲಿ ನೀವು ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಜೂನ್ ತಿಂಗಳಲ್ಲಿ ನಿಮಗೆ ಇತರ ಗ್ರಹಗಳ ವೈರುಧ್ಯ ಸಹ ಕಾಡುತ್ತೆ. ಅಲ್ಲಿ ಹೇಳಬೇಕಾದ್ರೆ ಅಲ್ಲಿ ಗುರುವಿನ ಬಲ ಇರುವುದಿಲ್ಲ. ಇದೇ ಕಾಲದಲ್ಲಿ ಸೂರ್ಯನ ವೈರುಧ್ಯ, ಜೊತೆಗೆ ಆರಂಭದಲ್ಲಿ ಸ್ವಲ್ಪ ಮಂಗಳನು ಪೂರಕವಾಗಿದ್ದರು, ನಂತರ ಮಂಗಳನು ವಿರುದ್ಧವಾಗಿರುವಂಥದ್ದು. ಬುಧನು ಸಹ ನಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ಆರಂಭದಲ್ಲಿ ಬುಧನ ಆಶೀರ್ವಾದನೂ ಇರುವುದಿಲ್ಲ. ಶುಕ್ರ ಗ್ರಹದ ಒಂದು ಆಶೀರ್ವಾದ ತಕ್ಕ ಮಟ್ಟಿಗಿರುತ್ತೆ. ಸಾಡೆ ಸಾತಿ ಶನಿ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ. ರಾಹು ಜನ್ಮದಲ್ಲಿ ಇದ್ದಾನೆ, ಕೇತು ಸಪ್ತಮದಲ್ಲಿದ್ದಾನೆ. ಹಾಗಾಗಿ ಶನಿ, ರಾಹು, ಕೇತು ಮತ್ತು ಸೂರ್ಯ 4 ಗ್ರಹಗಳ ಒಂದು ವಿಶೇಷವಾದ ಒಂದು ಪಾಪ ಗ್ರಹಗಳು ಅಂತ ಹೇಳ್ತೇವೆ. ಅಂತ ಪಾಪಗ್ರಹ ಅಂತೇಳಿ ಗ್ರಹಗಳು ಏನು ಪಾಪ ಅಲ್ಲ, ಅದರಿಂದ ಉಂಟಾಗುವಂಥ ಪರಿಣಾಮಗಳು ಸ್ವಲ್ಪ ಜಾಸ್ತಿ ತೀಕ್ಷ್ಣವಾಗಿರುತ್ತೆ, ಅಥವಾ ಕೆಟ್ಟ ಪರಿಣಾಮಗಳು ತೀಕ್ಷ್ಣವಾಗಿರುತ್ತೆ ಅನ್ನೋದೊಂದು ಅನುಭವ. ಹಾಗಾಗಿ ಗ್ರಹಗಳಲ್ಲಿ ಯಾವುದೇ ಪಾಪ ಪುಣ್ಯ ಎಂಬ ಭೇದ ಅಂಥದ್ದಲ್ಲ. ಹಾಗಾಗಿ ಈ ಒಂದು ಕಾಲದಲ್ಲಿ ಕುಂಭರಾಶಿಯವರಿಗೆ ಅನೇಕ ಒಂದು ಸವಾಲುಗಳು ಜೂನ್ ತಿಂಗಳಲ್ಲಿ ಎದುರಾಗ್ಬೋದು. ಹಣಕಾಸು, ಉದ್ಯೋಗ, ವೃತ್ತಿಗೆ ಸಂಬಂಧಪಟ್ಟು ಬುಧ, ಶುಕ್ರ ಮತ್ತು ಮಂಗಳರು ಆಶೀರ್ವಾದ ಮಾಡ್ತಿರುವ ಕಾರಣ ಅದರ ಮಟ್ಟಿಗೆ ಸ್ವಲ್ಪ ನಿಮಗೆ ರಿಲೀಫ್ ಅಂತ ಪರಿಹಾರ ಅಂತೂ ಇದ್ದೇ ಇರುತ್ತೆ. ಹಣಕಾಸಿನ ಕೊರತೆ ಎದುರಾಗುವುದಿಲ್ಲ, ಅಥವಾ ಹಣಕಾಸಿನ ಕೊರತೆ ತಾತ್ಕಾಲಿಕವಾಗಿ ಎದುರಾದರೂ ಮತ್ತೆ ಹಣದ ಆಗಮನ ಆಗುತ್ತೆ, ಅಥವಾ ಸಾಲಗಳನ್ನು ಮಾಡಿದರೂ ಸಹ ಅದನ್ನು ತೀರಿಸುವಂತೆ ಆಗುತ್ತೆ. ಜೊತೆಗೆ ವ್ಯಾಪಾರ, ಉದ್ಯಮ, ಉದ್ಯೋಗ ಇವೆಲ್ಲವೂ ಯಥಾವತ್ತಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಿದ್ದರೂ ಅಲ್ಲಿ ನೆಮ್ಮದಿ ಮತ್ತು ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ನೆಮ್ಮದಿ ಅಂದರೆ ಅಲ್ಲಿ ಪ್ರತಿಯೊಂದು ಹಂತದಲ್ಲಿ ಕಲಹ ಬರ್ಬೋದು. ಮನೆಯಿಂದ ಆರಂಭವಾಗಿ ಮನೆಯಲ್ಲೂ ಕಲಹ, ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲೂ ಕಲಹ, ಪ್ರಯಾಣ ಕಾಲದಲ್ಲೂ ಕಲಹ, ಸಹ ಪ್ರಯಾಣಿಕರಲ್ಲೂ ಕಲಹ, ಅಥವಾ ಮನೆಯ ನೆರೆಹೊರೆ ಅಂತ ಅವರಲ್ಲೂ ಕಲಹ ಬರ್ಬೋದು. ಬಂಧು ಮಿತ್ರರಲ್ಲಿ ಕಲಹ ಬರ್ಬೋದು. ದಾಯಾದಿಗಳು, ಸೋದರರಲ್ಲಿ ಕಲಹ ಬರ್ಬೋದು. ಒಟ್ಟಿನಲ್ಲಿ ಎಲ್ಲೆಲ್ಲಿ ನಿಮಗೆ ನಿಮ್ಮ ಒಂದು ಇಂಟರಾಕ್ಷನ್ ಇರುತ್ತೋ ಅಲ್ಲೆಲ್ಲ ಒಂದು ಕಲಹ, ಜಗಳ ಅಥವಾ ಫೈಟ್ನ ಒಂದು ಕಾರಣಗಳು ಬರ್ಬೋದು. ಸಣ್ಣ ಪುಟ್ಟ ಕಾರಣಗಳಿಗೆ ನಿಮ್ಮ ವಿರುದ್ಧವಾದ ಸಂಚುಗಳು ಬರ್ಬೋದು. ನಿಮ್ಮ ವಿರುದ್ಧ ಆರೋಪ ಆಪಾದನೆಗಳು ಬರುವಂಥದ್ದು, ಅಥವಾ ನೀವು ಮಾಡದೇ ಇದ್ದಂತಹ ಒಂದು ಅಪವಾದಗಳು ನಿಮ್ಮ ಮೇಲೆ ಬರುವಂಥದ್ದು. ಅಂದರೆ ಅಪವಾದ ಅಂದರೆ ನಾವು ಮಾಡದಿದ್ದ ಕೆಲಸ ನಮಗೆ ಆರೋಪ ಮಾಡುವಂಥದ್ದು, ಇವೆಲ್ಲ ನಿಮಗೆ ಬರುವಂಥದ್ದು. ಜೊತೆಗೆ ಪತಿ ಪತ್ನಿಯರ ಬಾಂಧವ್ಯ ಇರ್ಬೋದು, ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಸಹ ತುಂಬ ಒಂದು ಭಿನ್ನಾಭಿಪ್ರಾಯಗಳು ಅಥವಾ ಅನೇಕ ರೀತಿಯ ನಿಮ್ಮ ವೈರುಧ್ಯಗಳು ಈಗ ಎದುರಾಗ್ಬೋದು. ಇಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ಕೆಲವು ವಿಚಾರಗಳು, ಕೌಟುಂಬಿಕ ಅಥವಾ ಬಾಂಧವ್ಯದ ವಿಚಾರಗಳಲ್ಲಿ ಹುಳಿ ಹಿಂಡುವಂತಹ ಘಟನೆಗಳ ಒಂದು ಅನುಭವಗಳಾಗುವಂಥದ್ದು. ಇನ್ನು ಯಾವುದೇ ಪ್ರಯತ್ನಗಳಲ್ಲಿ, ಯಾವುದೇ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಪದೇ ಪದೇ ಅಲೆದಾಡುವಂಥದ್ದು ಇರ್ಬೋದು. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರದ ಕೆಲಸ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕವಾದ ಕೆಲಸ ಕಾರ್ಯಗಳಿಗೆ ಪದೇ ಪದೇ ಅಲೆದಾಡುವಂಥದ್ದು. ಯಂತ್ರ ಉಪಕರಣ ವಾಹನಗಳು ಕೈ ಕೊಡುವಂಥದ್ದು, ರಿಪೇರಿ ಬರುವಂಥದ್ದು ಆಗ್ಬೋದು. ಇನ್ನು ಆಸ್ಪತ್ರೆಗಳ ಖರ್ಚು, ನಿಮಗೂ ಸ್ವಂತಕ್ಕೂ ಆರೋಗ್ಯದ ಮೇಲೆ ಪರಿಣಾಮ ಬರ್ಬೋದು. ನಿಮಗೆ ಅವಲಂಬಿತರು ಅಂದರೆ ಮನೆಯಲ್ಲಿ ಮಕ್ಕಳು, ಮಡದಿ ಅಥವಾ ಸಂಬಂಧಿಕರು ಯಾರಿದ್ದರೆ, ಅದು ನಿಮ್ಮ ಪೇರೆಂಟ್ಸ್ ಇದ್ದರೂ ಸಹ ಇರ್ಬೋದು. ಹಾಗಾಗಿ ಅಲ್ಲಿ ಮನೆಯ ಮಂದಿಗೆ ಸಹ ಅನಾರೋಗ್ಯದ ನಿಮಿತ್ತವಾದ ಔಷಧ ಉಪಚಾರ, ಆಸ್ಪತ್ರೆಯ ಖರ್ಚುಗಳು ಹೆಚ್ಚಳಾಗುವಂಥದ್ದು. ವಾಹನಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆಯೂ ಅಲ್ಲಗಳೆಯುವಂತಿಲ್ಲ. ಒಟ್ಟಿನಲ್ಲಿ ಇವೆಲ್ಲ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರನ್ನು, ಆತಂಕವನ್ನು, ಮತ್ತು ಒತ್ತಡ, ಚಿಂತೆಯನ್ನು ಹೆಚ್ಚಳ ಮಾಡುತ್ತೆ, ತಾಳ್ಮೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನೀವು ತನು, ಮನ, ಧನ ಈ 3ರ ನಿಯಂತ್ರಣವನ್ನು ಖಂಡಿತ ಜೂನ್ ತಿಂಗಳಲ್ಲಿ ಅನ್ವಯ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ವಿವಾದದಲ್ಲಿ ಸಿಲುಕೊಳ್ಳೋದಾಗಲಿ, ವಿವಾದಾತ್ಮಕ ವ್ಯಕ್ತಿಗಳೊಂದಿಗೆ ಏನಾದರೂ ಸಹಯೋಗ ಮಾಡೋದಾಗಲಿ, ಅಥವಾ ಅನೈತಿಕ ವಿಚಾರ, ಭ್ರಷ್ಟಾಚಾರದ ವಿಚಾರಗಳಲ್ಲಿ ಕೈ ಹಾಕಿ ಅದರಲ್ಲಿ ನಿಮಗೆ ಇನ್ನಷ್ಟು ನೀವು ತೊಂದರೆಗೆ ಅಥವಾ ಕಷ್ಟಕ್ಕೆ ಸಿಲುಕೊಳ್ಳುವಂಥದ್ದು, ನಿಮ್ಮ ಮೇಲೆ ಕೇಸು ಇತ್ಯಾದಿಗಳು ದಾಖಲಾಗುವಂಥದ್ದು ಸಾಧ್ಯತೆ ಸಹ ಅಲ್ಲಗಳೆಯುವಂತಿಲ್ಲ.
ಹಾಗಾಗಿ ಕುಂಭರಾಶಿಯವರಿಗೆ ಈ ಗುರುಬಲ ನಿವಾರಣೆ ಆದ ತಕ್ಷಣವೇ ನಿಮಗೆ ಅನೇಕ ರೀತಿಯ ಒಂದು ಈ ತೊಂದರೆಗಳು ಪೀಡೆಗಳು ಅನುಭವಕ್ಕೆ ಬರ್ಬೋದಾಗಿದೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಯಾರಿಗೆ ಅವರವರ ಒಂದು ಗೋಚಾರದ ಅಲ್ಲದೆ ಅವರ ಒಂದು ದಶಾಭುಕ್ತಿಗಳು ಉತ್ತಮವಾಗಿ ನಡೀತದೆ ಅಂಥವರು ಅಷ್ಟೇನು ಆತಂಕ ಭಯ ಪಡಬೇಕಾಗಿಲ್ಲ. ಉದಾಹರಣೆಗೆ ಗುರು ದಶೆ, ಬುಧ, ಶುಕ್ರ ಮುಂತಾದ ಶುಭ ದಶೆಗಳು, ಚಂದ್ರ ದಶೆಗಳು ನಡೀತಾ ಇದ್ದವರಿಗೆ ಅಷ್ಟೊಂದು ತೊಂದರೆಗಳು ಬರಲಿಕ್ಕಿಲ್ಲ. ಆದರೆ ವಿರುದ್ಧವಾದ ದಶೆಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ರಾಹು ದಶೆ, ಶನಿ ದಶ ನಡೆಯುತ್ತದೆ ಅಥವಾ ಈ ಮಂಗಳ ದಶ ನಡೀತಾ ಇದೆ ಅಂಥವರಿಗೆ ಸ್ವಲ್ಪ ಈ ಪೀಡೆಗಳ ಅಥವಾ ಗೋಚಾರದ ಗ್ರಹಗಳ ವೈರುಧ್ಯದ ಪೀಡೆ ಸ್ವಲ್ಪ ಹೆಚ್ಚಳ ಆಗ್ಬೋದು. ಇವೆಲ್ಲನ ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಹಿಂದೆ ನಿಮ್ಮ ಅನುಭವದಲ್ಲಿ ಸ್ವಲ್ಪ ಚೆನ್ನಾಗಿ ಉತ್ತಮ ಸಾಧನೆ ಎಲ್ಲ ಬಂದಿರ್ಬೋದು. ಕಳೆದ ವರ್ಷದ ಸಾಧನೆ ಎಲ್ಲ ಉತ್ತಮವಾಗಿರ್ಬೋದು. ಆದರೆ ಇನ್ನು ಜೂನ್ ಮೇಲಿಂದ ನಿಮಗೆ ಗುರುಬಲ ಅಲ್ಲಿ ಕೊರತೆ ಇರುವ ಕಾರಣ ನಿಮಗೆ ಹೆಚ್ಚಿನ ಅಭ್ಯಾಸ ಬೇಕು. ಸೋಮಾರಿತನವನ್ನು ಆಲಸ್ಯ ಬರ್ಬೋದು. ಸಾಡೆ ಸಾತಿ ಪ್ರಭಾವ ಇರೋ ಕಾರಣ ಆಲಸ್ಯ ಸೋಮಾರಿತನವನ್ನು ಬಿಡಬೇಕು. ಜೊತೆಗೆ ಅಭ್ಯಾಸದ ಕಡೆಗೆ ಕಾನ್ಸಂಟ್ರೇಷನ್ ಮಾಡೋದು. ಜೊತೆಗೆ ದುಷ್ಟ ಮಿತ್ರರು, ದುಷ್ಟ ಗೆಳೆಯರಿಂದ ಅಥವಾ ದುಶ್ಚಟಗಳಿಂದ ನೀವು ಖಂಡಿತ ದೂರ ಇರಬೇಕಾಗತ್ತೆ ಈ ಕುಂಭರಾಶಿಯವರು. ಯಾಕಂದರೆ ಇವಾಗ ನಿಮಗೆ ಶನಿ, ರಾಹು, ಕೇತು 3 ಗ್ರಹಗಳು ವಿರುದ್ಧವಾಗಿರೋ ಕಾರಣ ಅಂಥ ಒಂದು ದುಷ್ಟ ಆಕರ್ಷಣೆ ನಿಮ್ಮ ಕಡೆಗೆ ಬರ್ಬೋದು. ಅದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಯತ್ನ ಬೇಕು. ನಿಮ್ಮ ನಿಷ್ಠೆ, ಪ್ರಯತ್ನ, ಶಿಸ್ತು ಬದ್ಧ ಜೀವನ ಜೊತೆಗೆ ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಸಾಧನೆ ಮಾಡಲಿಕ್ಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಎಲ್ಲ ಗಮನದಲ್ಲಿ ಇಟ್ಕೋಬೇಕು. ಒಂದು ಉದ್ಯೋಗವನ್ನು ಬದಲಿಸೋದಾಗಲಿ, ಉದ್ಯೋಗವನ್ನು ತ್ಯಜಿಸೋದಾಗಲಿ ಅಥವಾ ಬೇರೆ ಉದ್ಯೋಗ ಸಿಕ್ಕುವ ಮುಂಚೆನೇ ಇದನ್ನು ಬಿಡುವಂಥದ್ದು ಅಂಥದ್ದೆಲ್ಲ ದುಸ್ಸಾಹಸಕ್ಕೆ ಈಗ ಕೈ ಹಾಕಬಾರದು. ಉದ್ಯೋಗ ಸಿಗ್ಲಿಕ್ಕೆ ಸಹ ಕಷ್ಟ ಇರುತ್ತೆ ಅಥವಾ ಇರುವಂಥ ಉದ್ಯೋಗದಲ್ಲಿ ಕಷ್ಟ ಇರುತ್ತೆ. ಹಾಗಾಗಿ ಇರುವಂಥ ಉದ್ಯೋಗದಲ್ಲಿ ಕಷ್ಟ ಇದೆ, ಟಾರ್ಚರ್ ಇದೆ, ಒತ್ತಡ ಇದೆ ಅಂತ ಅದನ್ನು ಬಿಡಲಿಕ್ಕೆ ಹೋಗಬಾರ್ದು. ಬೇರೆ ಉದ್ಯೋಗ ಖಾತ್ರಿ ಆದರೆ ಮಾತ್ರ ಬಿಡುವಂಥದ್ದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಕುಂಭರಾಶಿಯವರಿಗೆ ಎಲ್ಲ ವರ್ಗದವರಿಗೂ ಸ್ವಲ್ಪ ತಾಳ್ಮೆ ಬೇಕು, ಸ್ವಲ್ಪ ಬಾಂಧವ್ಯ ಅಥವಾ ನಿಮ್ಮ ಮನಸ್ಥಿತಿ ಇವೆಲ್ಲವನ್ನು ಸ್ವಲ್ಪ ಸಮತೋಲನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರಿಗೆ ಮನೆಯಲ್ಲಿ ಒತ್ತಡ ಚಿಂತೆಗಳು ಹೆಚ್ಚಳಾಗುವಂಥದ್ದು ಅಥವಾ ನಿಮಗೆ ಎಲ್ಲರೂ ವಿರುದ್ಧವಾಗಿ ನಿಮ್ಮ ಮಾತಾಡುವಂಥದ್ದು, ಮಕ್ಕಳು, ಪತಿ ಸಹ ನಿಮ್ಮನ್ನು ವಿರೋಧಿಸುವಂತಹ ಘಟನೆ ಇತ್ಯಾದಿ ಬೇಜಾರಾಗುವಂತಹ ಘಟನೆಗಳು ಜರುಗುತ್ತೆ. ಹಾಗಾಗಿ ನೀವೆಲ್ಲವನ್ನು ಸರಿದೂಗಿಸಿಕೊಂಡು ಯಾವುದೇ ವಿವಾದದಲ್ಲಿ, ಒತ್ತಡದಲ್ಲಿ ಸಿಲುಕಿಕೊಳ್ಳದಂತೆ, ಅನಾವಶ್ಯಕವಾಗಿ ವಾದ ವಿವಾದವನ್ನು ಬೆಳೆಸದಂತೆ ನೀವು ಎಚ್ಚರವನ್ನು ಗಮನಿಸಿಕೊಳ್ಳುವಂಥದ್ದು. ಇನ್ನು ಈ ಎಲ್ಲ ಗ್ರಹಗಳ ವಿಚಾರದಲ್ಲಿ ನಿಮಗೆ ಹಣಕಾಸಿಗೆ ಶುಕ್ರನ ಅನುಗ್ರಹ ಇದೆ. ಮಂಗಳನ ಒಂದು ಪರಿವರ್ತನೆ 20ನೇ ತಾರೀಕು ಪೂರಕವಾಗಿದೆ. ಅದೇ ರೀತಿ ನಿಮಗೆ ಇರತಕ್ಕಂತಹ ಈ ಶುಕ್ರನ ಅನುಗ್ರಹ ಮತ್ತು ಮಂಗಳನ ಅನುಗ್ರಹ ಹೆಚ್ಚೆ ನಿಮಗೆ ಕಾಯಬೇಕು. ಇನ್ನು ಬುಧನ ಅನುಗ್ರಹ ನಿಮಗೆ 22ರಿಂದ ಅಷ್ಟೇ ಆರಂಭ ಆಗುತ್ತೆ. ಹಾಗಾಗಿ ಈ ಮಧ್ಯೆ ಬಿಟ್ಟು ಬಿಡದಂತೆ, ಇದ್ದು ಇಲ್ಲದಂತೆ ಆಗುವಂತಹ ಬೆಂಬಲಗಳಷ್ಟೇ ನಿಮಗೆ ಇದೆ. ನಿರಂತರವಾಗಿ ಕೇವಲ ಶುಕ್ರ ಅನುಗ್ರಹ ಮಾತ್ರ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ. ಅದರ ಹೊರತುಪಡಿಸಿದರೆ ಹೆಚ್ಚಿನ ಗ್ರಹಗಳ ಬೆಂಬಲ ಇಲ್ಲ. ಇನ್ನು ಚಂದ್ರನು ಹಾಗೆ ಯಾವುದೇ ತಾರತಮ್ಯ ಎಲ್ಲ ರಾಶಿಗೂ ಸಿಗುವಾಗೆ ನಿಮಗೆ ಚಂದ್ರನ ಬೆಂಬಲ ಸಿಗುತ್ತೆ. ಪ್ರತಿಯೊಂದು ರಾಶಿಗೆ ಸಿಗುವಂತೆ ನಿಮಗೆ ಈ ತಿಂಗಳಲ್ಲಿ 15 ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಗುತ್ತೆ. ಆ ಡೇಟ್ಗಳನ್ನು ಗಮನಿಸಿದರೆ ಜೂನ್ 1, 2, 3 ಚಂದ್ರನ ಬೆಂಬಲ ಇದೆ. 7, 8, 11, 12 ನಿಮಗೆ ಚಂದ್ರನ ಬೆಂಬಲ ಇದೆ. 17, 18, 19, 20 ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು. ಬಗ್ಗೆ 27, 28, 29, 30 ಈ ದಿನಗಳಲ್ಲಿ ನಿಮಗೆ ಚಂದ್ರನು ಅನುಕೂಲಕರವಾಗಿದ್ದಾನೆ. ಆ ಡೇಟ್ಗಳನ್ನು ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಸಹಿ ಒಪ್ಪಂದ ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಬಳಸ್ಕೋಬೇಕು. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಶುಕ್ರ, ಚಂದ್ರರೇ ಕಾಯಬೇಕು. ಮಧ್ಯೆ ಸ್ವಲ್ಪ ಕೆಲವು ಕಾಲ ಮಂಗಳ, ಕೆಲವು ಕಾಲ ಬುಧನ ಅನುಗ್ರಹ ಸಿಗುತ್ತೆ. ಹಾಗಾಗಿ ಇವೆಲ್ಲನ ಗಮನದಲ್ಲಿಟ್ಟುಕೊಂಡು ನೀವು ಸೂಕ್ತವಾದ ಮುನ್ನೆಚ್ಚರಿಕೆ ಹೆಜ್ಜೆ ಕುಂಭರಾಶಿಯಲ್ಲಿ ಇಡಬೇಕು. ಇರತಕ್ಕಂಥ ಗ್ರಹ ದೋಷ ನಿವಾರಣೆಗೆ ಗಣೇಶ, ಸುಬ್ರಹ್ಮಣ್ಯ, ನಿಮ್ಮ ಕುಲದೇವರು ಅಥವಾ ದೇವಿ, ಅಮ್ಮನವರು ಮುಂತಾದ ಭಕ್ತಿ ಮಾಡೋದು, ಹನುಮಾನ, ಆಂಜನೇಯನ ಭಕ್ತಿ ಮಾಡೋದು, ನರಸಿಂಹಸ್ವಾಮಿ ಅಥವಾ ವೆಂಕಟೇಶ್ವರ, ರಂಗನಾಥ ಸ್ವರೂಪದಲ್ಲೋ ಅಥವಾ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಗ್ರಾಮ ದೇವತೆಯನ್ನು ನೀವು ಆರಾಧನೆ ಭಕ್ತಿ ಮಾಡೋದು, ನವಗ್ರಹಗಳ ಭಕ್ತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ಹನುಮಾನ್ ಚಾಲಿಸ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು. ಹೀಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಿಸ್ತಾ ಬನ್ನಿ. ಎಲ್ಲ ಕುಂಭರಾಶಿಯರಿಗೆ ಜೂನ್ ತಿಂಗಳಲ್ಲಿ ಆಯುರ್ವರ್ಗ, ಶೀಘ್ರತೆ, ಜಯಲಾಭ ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.